ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಪುರಾತತ್ವ ಆಧಾರಗಳು ಮುಂಚೆನೆ ಗೊತ್ತಿದೆ ನಮಗೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೋಬೇಕು ಅಂದ್ರೆ ಆಧಾರಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಎಂಬ ತಜ್ಞರ ಹೇಳಿಕೆ ನಿಜವೂ ಸತ್ಯವಾದದ್ದು. ಈ ಪುರಾತತ್ವ ಆಧಾರಗಳು ಅಂದರೆ ಹೆಸರೇ ತಿಳಿಸುವಂತೆ ಪುರಾತತ್ವ ಹಳೆಯ ಕಾಲದ ಆಧಾರಗಳು ನಮಗೆ ತಿಳಿದುಕೊಳ್ಳಲು, ಇತಿಹಾಸ ತಿಳಿದುಕೊಳ್ಳಲು ಇರುವ ಒಂದು ಆಧಾರಗಳನ್ನ ನಾವು ಪುರಾತತ್ವ ಆಧಾರಗಳಂತ ತಿಳ್ತೀವಿ. ಆದರೆ ಪುರಾತತ್ವ ಆಧಾರಗಳಲ್ಲಿ ನಾವು 4 ರೀತಿಯ ಪುರಾತತ್ವ ಆಧಾರಗಳೆಂದರೆ ಏನು ಅಂತಂದ್ರೆ, ಅವುಗಳ ಪುರಾತತ್ವ ಆಧಾರ ಅಂದರೆ ನಾವು ಯಾವುದರ ಒಂದು ಇತಿಹಾಸ ತಿಳಿಬೇಕು ಅಂತಂದ್ರೆ ನಮಗೆ ಸಿಕ್ಕಿರುವಂತಹ ಹಳೆಯ ಕಾಲದ ಒಂದು ದಾಖಲೆ ಆಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಪಳೆಯುಳಿಕೆಗಳಾಗಿರ್ಬೋದು, ಮುಂತಾದ ರೀತಿಯ ನಮಗೆ ಏನೇನಿದೆಯೋ ಅವೆಲ್ಲ ಪುರಾತತ್ವ ಆಧಾರಗಳಂತ ಹೇಳಿ ಕರೀತೀವಿ. ಪುರಾತತ್ವ ಆಧಾರಗಳನ್ನು ತಿಳ್ಕೊಂಡ್ರೆ ಇವಾಗ ಮೊದಲನೇದಾಗಿ ನಾಣ್ಯಗಳು ನಾಲ್ಕು ಬಗೆಯಾಗಿ ಅವನ್ನು ವಿಂಗಡಿಸ್ತೀವಿ. ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಮೊದಲನೇದಾಗಿ ನಾಣ್ಯಗಳನ್ನು ನೋಡ್ತಾ ಹೋದ್ರೆ ಯಾವುದೇ ರಾಜ್ಯ ಸಮೇತ ಅವನ ಆಡಳಿತ ಆಗಿರ್ಬೋದು, ಯಾವ ರೀತಿಯಾಗಿ ಆರ್ಥಿಕ ಸ್ಥಿತಿ ಇತ್ತು ರಾಜ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅವನ ನಾಣ್ಯಗಳನ್ನ ಟಂಕಿಸ್ತಿದ್ದ. ಆ ಟಂಕಣೆಯಿಂದ ನಾವು ಯಾವುದೇ ರೀತಿ ತಿಳ್ಕೊಬೋದಾಗಿತ್ತು ಅಂದ್ರೆ ಅವ್ನು ಯಾವ ರಾಜ್ಯಕ್ಕೆ ಸೇರಿದವನಾಗಿದ್ದ ಮತ್ತು ಯಾವ ಲಾಂಛನ ಇತ್ತು ಆ ರಾಜ್ಯದ ಲಾಂಛನ, ಮತ್ತೆ ಅದನ್ನ ಅವರ ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು, ನಾಣ್ಯಗಳು ತಾಮ್ರದಾಗಿದ್ವಾ ಇಲ್ಲ ಚಿನ್ನದಾಗಿದ್ವಾ, ಇನ್ನು ಇತರೆ ವಿಷಯಗಳನ್ನ ನಾಣ್ಯಗಳ ಮೂಲಕ ನಾವು ತಿಳ್ಕೋಬಹುದಾಗಿದೆ. ನಾಣ್ಯಗಳು ಕೂಡ ಇತಿಹಾಸ ತಿಳಿಯೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾಣ್ಯಗಳು ಉದಾಹರಣೆ ಬೇಕು ಅಂದ್ರೆ ಚಂದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದರಿಂದ ಅವನು ಅದೇ ರೀತಿ ಸಂಗೀತದ ವಾದ್ಯಗಳನ್ನ ತನ್ನ ನಾಣ್ಯಗಳಲ್ಲಿ ಟಂಕಸಾಲೆಯಲ್ಲಿ ಟಂಕಿಸಿದ್ದ. ಮತ್ತು ಗೌತಮ ಪುತ್ರ ಶಾತಕರ್ಣಿಯಾದ ಶಾತಕರ್ಣಿಯವರ ತಾಯಿ ತನ್ನ ಮಗನ ವೀರ ಶೌರ್ಯವನ್ನ ತನ್ನ ಟಂಕಸಾಲೆಯಲ್ಲಿ ನಾಣ್ಯಗಳ ಮೂಲಕ ಇದು ಮಾಡೋದ್ರಿಂದ ಆ ಸಾಧನೆಗಳನ್ನ ಹಾಗೆ ಮುಂದಿನ ಪೀಳಿಗೆಗೆ ತಲುಪಿಸಲು ಕೆಲಸ ಮಾಡಿದ್ರು. ನಮ್ಮ ಕದಂಬರ ಕಾಲದಲ್ಲಿ ಕೂಡ ಇನ್ನು ಇತರೆ ನಾಣ್ಯಗಳನ್ನ ಟಂಕಸಾಲೆಯಲ್ಲಿ ಬಿಟ್ಟರು. ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾಣ್ಯಗಳು ಕೂಡ ನಮ್ಮ ಇತಿಹಾಸ ಸಂಬಂಧಪಟ್ಟಂತೆ ತಿಳಿಯಲು ತುಂಬಾ ಸಹಾಯಕವಾಗಿವೆ. ಎರಡನೇದಾಗಿ ಶಾಸನಗಳು ಅಂದ್ರೆ ನಮಗೆ ಮುಂಚೆ ಗೊತ್ತಿದೆ, ಕಲ್ಲಿನಲ್ಲಿ ಕೆತ್ತಿರ್ತಾರೆ, ಇಲ್ಲಾಂದ್ರೆ ಒಂದು ತಾಳೆಗರಿ ಅನ್ನೋದ್ರ ಮೇಲೆ ರಚನೆ ಮಾಡಿರ್ತಾರೆ. ಅವುಗಳು ಕೂಡ ನಮಗೆ ಪ್ರಮುಖ ಪಾತ್ರ ವಹಿಸ್ತವೆ. ಯಾಕೆಂದ್ರೆ ಯಾವುದಾದ್ರೂ ರಾಜ ಒಬ್ಬ ಶಾಸನ ಕೆತ್ತಿಸಿದ್ದಾನೆ ಅಂದ್ರೆ ಆ ಯುದ್ಧದಲ್ಲಿ ಇನ್ನೊಬ್ಬ ಸಹಾಯ ಮಾಡಿದ್ರೆ ನಮ್ಮ ವೀರತ್ವವನ್ನ ತೋರಿಸೋದಕ್ಕೋಸ್ಕರ ಶಾಸನಗಳಲ್ಲಿ ಕೆತ್ತಿಸಿ ಆ ವೀರಗಲ್ಲು, ಮಾಸ್ತಿಗಲ್ಲು ಮತ್ತು ಇನ್ನ ಮುಂತಾದ ರೀತಿಯ ಗಲ್ಲುಗಳಂತ ಅದರಲ್ಲಿದ್ದಾವೆ. ಆ ಶಾಸನಗಳು ಉದಾಹರಣೆ ಬೇಕು ಅಂದ್ರೆ ನಮ್ಮ ಬಾದಾಮಿ ಶಾಸನ ಆಗಿರ್ಬೋದು, ಕಪ್ಪಾರಪಟ್ಟಣ ಶಾಸನ ಅಂತ ಕರಿತೀವಿ, ಅಲ್ವಿ ಶಾಸನ ಆಗಿರ್ಬೋದು, ಕವಿರಾಜ ಮಾರ್ಗ ಆಗಿರ್ಬೋದು. ನಮಗೆ ಕವಿರಾಜ ಮಾರ್ಗ ಅಂದ್ರೆ ನಮ್ಗೆ ಯಾವ ಕನ್ನಡ ನಾಡು ಎಲ್ಲಿಂದ ಬಿತ್ತು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಅಲ್ವಿ ಶಾಸನ ನಮ್ಮ ಕನ್ನಡ ನಾಡಿನ ಬಗ್ಗೆ ತಿಳಿಸುತ್ತೆ. ಇವು ಶಾಸನಗಳಿಂದಾಗಿ ನಮ್ಮ ರಾಜ್ಯದ ಯಾವ ರೀತಿಯಾಗಿ ಆಳ್ವಿಕೆ ನಡೆಸಿದ್ರು ಅದ್ರ ಬಗ್ಗೆ ನಾವು ತಿಳ್ಕೊಬೋದಾಗಿದೆ. ಇದು ಕೂಡ ಇತಿಹಾಸ ಸಂಬಂಧಪಟ್ಟಂತೆ. ಎರಡನೇದಾಗಿ ಶಾಸನಗಳು ಕೂಡ ಪ್ರಭಾವವನ್ನು ಬೀರುತ್ತವೆ. ಮೂರನೇದಾಗಿ ಸ್ಮಾರಕಗಳು. ಈ ಸ್ಮಾರಕಗಳು ಏನಂದ್ರೆ ಅವರ ರಾಜ್ಯಗಳು ತನ್ನ ನೆನಪಿಗಾಗಿ ತನ್ನ ಆಸ್ಥಾನದಾಗಿರ್ಬೋದು, ಇಲ್ಲಾಂದ್ರೆ ತನ್ನ ರಾಜ್ಯದ ಯಾವ ರೀತಿಯಾಗಿ ಇವಾಗ ಉದಾಹರಣೆ ಬೇಕಂದ್ರೆ ಶಹಜಾನ್ ತಾಜ್ಮಹಲ್ ನಿರ್ಮಿಸಿದ, ಅದು ಅದನ್ನ ಇಲ್ಲಿವರೆಗೂ ಸಮೇತ ಅದು ಹಂಗೆ ಇದೆ. ಅದೇನಂದ್ರೆ ಇವಾಗ ಯಾರು ಕಳಿಸಿರೋದು ಅಂತಂದ್ರೆ ಅವಾಗ ಶಹಜಾನ್ ಅಂತ ಹೆಸರು ಬರ್ತದೆ. ಅದರಿಂದಾಗಿ ಅವರು ಒಂದು ಸ್ವಲ್ಪ ಅದ್ರ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋದಕ್ಕೋಸ್ಕರ ಆಗಿ ಅವರು ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಮುಂತಾದ ರೀತಿಯ ಸ್ಮಾರಕಗಳನ್ನ ನಮ್ಮ ಭಾರತದಲ್ಲಿ ಆಗಿರ್ಬೋದು, ಇಲ್ಲ ಈಜಿಪ್ಟ್ ಆಗಿರ್ಬೋದು, ಮುಂತಾದ ದೇಶಗಳಲ್ಲಿ ನಿರ್ಮಾಣ ಮಾಡಿದರೆ ಸ್ಮಾರಕಗಳು ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತಿಳಿಯಲು ಸಹಾಯಕವಾಗಿವೆ. ಭೂತ್ಖನನ ಅಂದ್ರೆ ಇನ್ನೇನಿಲ್ಲ, ಭೂಮಿಯಲ್ಲಿ ಇರುವಂತಹ ಪಳೆಯುಳಿಕೆ, ಭೂಮಿಯನ್ನು ಅಗೆದು ಅದರೊಳಗಿರುವ
ಪಳೆಯುಳಿಕೆ ಇವುಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡುವುದನ್ನು ಭೂ ಉತ್ಖನನ ಎಂದು ಕರೆಯುತ್ತೇವೆ. ಭೂ ಉತ್ಖನನ ಕೂಡ ನಮಗೆ ತುಂಬಾ ಉಪಯುಕ್ತವಾಗಿವೆ. ಇತಿಹಾಸವನ್ನು ತಿಳಿಯೋದಕ್ಕೋಸ್ಕರ ಈ ಈ ನಾಲ್ಕು ವಿಧಗಳು ಇತಿಹಾಸ ಸಂಬಂಧಪಟ್ಟಂತೆ ಪುರಾತತ್ವ ಆಧಾರಗಳಾಗಿವೆ. ಈ ತರಗತಿಯಲ್ಲಿ ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಂಡಿವೆ. ಮುಂದಿನ ತರಗತಿಯಲ್ಲಿ ಅವುಗಳ ಮುಂದಿನ ವಿಷಯ